ಏನಾಯ್ತು ಚಿನ್ನ? ಏನ್ ಬೇಕು ಹೇಳು, ಏನ್ ಬೇಕು ಹೇಳು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಫ್ರೈಡೇ, ಬೆಳಗ್ಗೆ ಎದ್ದ ತಕ್ಷಣ ಟೀಗಿಡೋಣ ಅಂತ ಬಂದೆ. ಮಗು ಇನ್ನೂ ಎದ್ದಿರಲಿಲ್ಲ. ಬಂದು ಟೀಗಿಡೋಣ ಅನ್ನೋಷ್ಟರಲ್ಲಿ ಲಡ್ಡು ಒಳಗೆ ಸ್ಟಾರ್ಟ್ ಮಾಡ್ದ. ನನ್ನ ಡೇ ಯಾವಾಗಲೂ ಡಿಸೈಡ್ ಆಗೋದು ಲಡ್ಡುಮ್ಮ ಹೆಂಗಿರ್ತಾನೆ ಅನ್ನೋದ್ರ ಮೇಲೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು. ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲದನ್ನು ಐಟಮ್ಗಳನ್ನೆಲ್ಲ ಆಚೆ ತೆಗೆದಿಡ್ತಾ ಇದ್ದೆ. ಯಾಕೆ ಅಳದು ಮಗು? ಏನಾಯ್ತಮ್ಮ? ಇಲ್ಲಿ ಇಲ್ಲಿ ಎಲ್ಲಿ ಬಿಚ್ಚಿಕೊಡ್ಲ 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 ಆಯ್ತು, ಇಟ್ಸ್ ಓಕೆ, ಬಿಚ್ಚಿಕೊಡ್ಲ ಮಮ್ಮಿ, ಬಿಚ್ಚಿಕೊಡ್ಲ. ಡೀಲಾ ಡೀಲಾ ಡೀ. ದೇವ್ರ ಪಾತ್ರೆ ಸಾಮಾನು ಮಂಟಪ ಎಲ್ಲ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ಡೀಪ್ ಕ್ಲೀನ್ ಮಾಡೋಣ ಅಂಥೇಳಿ ಬೆಳಗ್ಗೆನೇ ಬೇಗ ಎದ್ದು ಗುಡಿಸಿ ಒರೆಸಿ ಎಲ್ಲ ಆಗಿ ಸ್ನಾನನೂ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಬಂದೆ. ದೇವ್ರ ಪಾತ್ರೆಗಳನ್ನೆಲ್ಲ ನಾನಿವತ್ತು ಡೀಪ್ ಕ್ಲೀನ್ ಮಾಡಬೇಕಿತ್ತು. ಯಾಕೆಂದರೆ ತುಂಬ ದಿನ ಆಗಿತ್ತು ಇವುಗಳನ್ನೆಲ್ಲ ತೊಳೆದ್ಬಿಟ್ಟು. ನಾನು ದೇವ್ರ ಪಾತ್ರೆ ಸಾಮಾನು ತೊಳೆಯೋಕ್ಕೆ ಅಂತಲೇ ಒಂದು ಹೊಸ ಟೂತ್ ಬ್ರಷು ಮತ್ತು ಒಂದು ಬಾಕ್ಸಲ್ಲಿ ಪೀತಾಂಬರಿನ ಹಾಕಿ ಇಟ್ಕೊಂಡಿರ್ತೀನಿ. ಆ ಕವರಲ್ಲೇ ನಾನು ಇಡಲ್ಲ, ಯಾಕೆಂದರೆ ಅದ್ರಲ್ಲಿ ಒಂದು ಸ್ವಲ್ಪ ನೀರು ಬಿದ್ದುಬಿಟ್ಟು ಇದೆಲ್ಲ ಮೆಲ್ಟ್ ಆಗಿಬಿಟ್ಟು ಅದ್ರದ್ದು ರಿಸಲ್ಟ್ ಚೆನ್ನಾಗಿ ಸಿಗಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಡ್ರೈಯಲ್ಲೇ ಇಟ್ಕೋತೀನಿ, ನೀರು ಹಾಕಲ್ಲ. ಜಸ್ಟ್ ಅದನ್ನು ಒಂದು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ರಬ್ ಮಾಡಿದ್ರೆ ಸಾಕು, ಎಂಥ ಹಳೆ ಕರೆ ಇದ್ದರೆ ಜಿಡ್ಡಿದ್ರೆ ಎಲ್ಲದೂ ಕ್ಲಿಯರ್ ಆಗುತ್ತೆ. ನಾನು ಯಾವತ್ತೂ ಪೀತಾಂಬರಿ ಬಿಟ್ಟು ಬೇರೆ ಯಾವುದನ್ನು ಯೂಸ್ ಮಾಡಿಲ್ಲ. ನನಗೆ ಇದರಲ್ಲೇ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಇದನ್ನು ಫುಲ್ಲು ವಾಶ್ ಮಾಡಿ ತೋರಿಸ್ತೀನಿ. ಪಾತ್ರೆಗಳೆಲ್ಲ ಫುಲ್ಲು ಶೈನಿಂಗ್ ಬಂದುಬಿಡುತ್ತೆ ಪೀತಾಂಬರಲ್ಲಿ ಹಾಕಿ ತೊಳೆದ್ರೆ.
ಎಲ್ಲ ಪಾತ್ರೆಗಳನ್ನು ಪೀತಾಂಬರಿ ಹಾಕಿ ಉಜ್ಜಿ ಇಟ್ಕೊಂಡಿರ್ತೀನಿ. ಒಂದೇ ಸಲ ತೊಳಿಬೇಕು. ಯಾಕೆ ಅಂದರೆ ಅದ್ರ ಮೇಲೆ ಮಾರ್ಕ್ ಬರಬಾರ್ದು. ಈ ಥರ ನೀರಿಂದು ಡಾಟ್ ಇರುತ್ತಲ್ಲ, ಇದನ್ನೆಲ್ಲ ನಾನು ತೊಳೆದಿದ ತಕ್ಷಣವೇ ಡ್ರೈ ಆಗಿ ಈ ಥರ ಒಂದು ಕ್ಲಾತಲ್ಲಿ ಒರೆಸ್ಕೋಬೇಕು. ಇಲ್ಲ ಅಂದರೆ ಆ ನೀರು ಮಾರ್ಕ್ ಏನಿರುತ್ತೆ ಅಲ್ಲಲ್ಲಲ್ಲೇ ಹಾಗೆ ನಿಂತ್ಕೊಂಡ್ಬಿಡುತ್ತೆ. ಮತ್ತು ನಾವು ತೊಳೆದು ಪ್ರಯೋಜನ ಇಲ್ಲ, ಅದು ಕರೆ ಕಟ್ಬಿಡುತ್ತೆ. ಸೊ ಹಂಗಾಗಿ ನಾವು ತೊಳೆದಿದ ತಕ್ಷಣ ಒರೆಸ್ಕೋಬೇಕು. ನಾವು 1.5 ತಿಂಗಳಿಂದ ಕಂಟಿನ್ಯೂಸ್ ಎವ್ರಿ ವೀಕು ಊರಿಗೆ ಹೋಗ್ಬೇಕಾಗಿತ್ತು. ಅದು ಇದು ಏನೇನೋ ಕೆಲಸಗಳಿರ್ತಿತ್ತು, ಹೋಗಲೇಬೇಕಾಗ್ತಿತ್ತು. ಹಂಗಾಗಿ ನನಗೆ ಶನಿವಾರ ಯಾವಾಗಲೂ ಪೂಜೆ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ. ಮಧ್ಯ ಮಾಡ್ತಿದ್ದೆ, ವೀಕ್ ಡೇಸಲ್ಲಿ ಯಾವಾಗಾದರೂ ಫ್ರೀ ಇದ್ದಾಗ ವಾರಗಳನ್ನ ಮಾಡ್ಕೋತಾ ಇದ್ದೆ. ಬಟ್ ಒಂದು 2-3 ವಾರದಿಂದ ಮಾಡೋಕ್ಕೆ ಆಗಿರಲಿಲ್ಲ, ಸ್ಯಾಟರ್ಡೇ ಹಂಗಾಗ್ಬಿಟ್ಟಿತ್ತು. ಸೊ ಇವತ್ತು ಏನೇ ಆದರೂ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಲಡ್ಡು ಮನೆ ಟಿ ವಿ ಹಾಕಿ ಕೂರಿಸಿ ಒಂದು 1 ಅವರ್ ಆಯಿತು ಅನಿಸುತ್ತೆ, ಎಲ್ಲ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡಿದೆ. ಒಂಥರ ಸಮಾಧಾನ ಆಯಿತು. ಆಮೇಲೆ ನನಗೆ ಹೇಗೆ ಅಂದರೆ ಯಾವುದೇ ಕೆಲಸ ಮಾಡಿದ್ರು ಅದನ್ನು ಕ್ಲೀನಾಗಿ ಮಾಡಬೇಕು. ನಾನು ದೇವ್ರ ಪಾತ್ರೆಗಳನ್ನ ತೆಗೆದೆ ಅಂದರೆ ಅದ್ರ ಮೇಲೆ ಒಂದು ಕರೆನೂ ಇರಬಾರ್ದು. ಅದು ಫಳ ಅಂತ ಹಿತ್ತಾಳೆ ಚಿನ್ನ ಥರ ಅನಿಸುತ್ತೆ ನೀಟಾಗಿ ತೊಳೆದ್ರೆ. ನನಗೆ ಆ ಥರ ಶೈನಿಂಗ್ ಬರೋ ತನಕ ನನಗೆ ಸಮಾಧಾನ ಆಗಲ್ಲ. ಅಶೋಕ್ ಕೈಲಿ ಬೆಳಗ್ಗೆನೇ ಹೂವು ಎಲೆ ಎಲ್ಲ ತರಿಸ್ಕೊಂಡಿದ್ದೆ. ಬಾಳೆಹಣ್ಣು ತರ್ಸೋದು ಮರ್ತೋಗ್ಬಿಟ್ಟಿತ್ತು. ಅವರೇನೋ ಕೆಲಸ ಅಂತ ಹೊರಗಡೆ ಹೋಗಿದ್ದರು, ಹೇಳಿ ಕಳಿಸಿದ್ದೆ. ಬಟ್ ನನ್ನ ಟೈಮ್ಗೆ ಅವ್ರು ಬರೋಕ್ಕಾಗಲಿಲ್ಲ. ಮನೇಲಿ ಯಾವ ಹಣ್ಣಿತ್ತು ಅದನ್ನೇ ಇಟ್ಟು ಪೂಜೆ ಮಾಡಿದೆ. ಯಾಕೆಂದರೆ ಲಡ್ಡುಮ್ಮ ಟಿ ವಿ ನೋಡಿ ಮುಗಿಸೋಷ್ಟರಲ್ಲಿ ನಂದು ಪೂಜೆ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಯಾವ ಹಣ್ಣಿತ್ತು ಮನೇಲಿ ಅದನ್ನೇ ಇಟ್ಟು ಪೂಜೆ ಮಾಡ್ಕೊಂಡು ನಾವು ಮದುವೆಗಿಂತ ಮೊದಲೇ ಅಶೋಕ್ ಈ ಮನೆಗೆ ಬಂದಿದ್ದರು. ಮನೆ ಹಾಲುಗ್ಸೋಕ್ಕೆ ನಮ್ಮ ಅತ್ತೆ ಅವರೆಲ್ಲ ಬಂದಿದ್ದರು. ಆವಾಗ ಈ ಮಂಟಪ ಇರಲಿಲ್ಲ. ಅದಕ್ಕೆ ರೂಮಲ್ಲಿ ಒಂದು ಕಬೋರ್ಡಲ್ಲಿ ಪೂಜೆ ಮಾಡ್ತಾಯಿದ್ರು. ಒಂದು 2-3 ವರ್ಷ ಆದಮೇಲೆ ನಾವು ಈ ಮಂಟಪನ ತಗೊಂಡಿದ್ದು. ಇವತ್ತು ಸ್ಯಾಟರ್ಡೇ. ಅದು ನಮ್ಮ ಮನೇಲಿ ಇರಲಿಲ್ಲ, 1 ವಾರ ನಾನು ಮಾಡೋಂಗಿರಲಿಲ್ಲ. ಅಶೋಕ್ ಮಾಡ್ತಾಯಿದ್ರು, ಬಟ್ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ತೊಳೆದು ಮಾಡೋಕ್ಕೆ ಅವ್ರಿಗಾಗಲ್ಲ ಅಂಥೇಳಿ ಹಂಗೆ ಪೂಜೆ ಮಾಡ್ತಾಯಿದ್ರು. ಇವತ್ತು ತೆಗ್ದಿದ್ದೀನಿ, ತುಂಬ ಗಲೀಜಾಗಿತ್ತು. ಎಲ್ಲ ಕ್ಲೀನ್ ಮಾಡಿ ತೊಳೆದು ಪೂಜೆ ಮಾಡಿ ಈಗ ಕೂತಿದ್ವಿ, ಸಮಾಧಾನ ಆಯಿತು. ಇವಾಗ ಹೊರಗಡೆ ಕೆಲಸ ಇತ್ತು ಅಂತ ಸ್ಯಾಟರ್ಡೆ ನೈಟು ನಾವು ಹೊರಗಡೆ ಹೋಗಿದ್ವಿ. ಹಂಗೆ ಬರುವಾಗ ಲಡ್ಡು ಮಗೆ ಜ್ಯೂಸ್ ಕುಡಿಸ್ಕೊಂಡು ಕರ್ಕೊಂಬಂದ್ವಿ. ಹೋಯ್ತಲ್ವಾ, ಅದು ಮೋಸ್ಟ್ಲಿ ಸರ್ವಿಸ್ ಆಗಿ ಸೆಟ್ ಆಗಬೇಕು ಅಂತ ಇಲ್ಲಿ ಅವನಿಗೆ ನೋಡಿ ಎಷ್ಟು ಇಷ್ಟ.
ನನಗೆ ಬೇಲ್ಪುರಿ ಅಂದರೆ ತುಂಬ ಇಷ್ಟ. ವೀಕೆಂಡು ಹೊರಗಡೆನೂ ಹೋಗಿದ್ವಿ, ಸ್ವಲ್ಪ ಫ್ರೀಯಾಗೂ ಇದ್ವಲ್ಲ. ಅಶೋಕ್ ಕೇಳಿದ ತಕ್ಷಣ ನೆನಪಾಯಿತು ನನಗೆ ಬೇಲ್ಪುರಿ ತಿನ್ನಂಗಾಗಿದೆ ಅಂತ. ತಿಂದ್ಕೊಂಡು ಆರಾಮಾಗಿ ಸುತ್ತಾಡಿಕೊಂಡು ಮನೆಗೆ ಬಂದ್ವಿ. ನಾವು ಚಾಟ್ಸು ಅಷ್ಟೇ, ತಿಂಗ್ಳಿಗೆ 1 ಸಲ 2 ಸಲ ಅಷ್ಟೇ ನಾವು ತಿನ್ನೋದು. ಗಂಜಿ ಗಂಜಿ ಅಣ್ಣ ಕುಡ್ಸ್ಕೊರಮ್ಮ ಅವ್ನಿಗೆ. ಬರ್ರೆ ಈ ಕಡೆ ಬರ್ರೆ. ಅಯ್ಯೋ ಪಾಪ ಅದು ಯಾರ್ದು? ಇದು 3 ದಿನದ ವ್ಲಾಗ್ ಆಗಿರುತ್ತೆ, ಫ್ರೈಡೇ ಸ್ಯಾಟರ್ಡೆ ಸಂಡೇ. ಇವತ್ತು ಸಂಡೇ, ಇವತ್ತೇನೋ ಮತ್ತೆ ಕೆಲಸ ಬಂತು ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು 12-11 ಗಂಟೆನೋ 12 ಗಂಟೆ ಹಂಗೋ ಹೊರಟ್ವಿ. ತುಂಬ ಬಿಸಿಲು, ಸೆಕೆ, ಒಳ್ಳೆ ಸಮ್ಮರ್ ಥರ ಫೀಲ್ ಆಗ್ತಾಯಿದೆ. ಲಡ್ಡುಮ್ಮ ಫುಲ್ಲು ಟಯರ್ಡ್ ಆಗೋದ. ಅವನಿಗೊಂದು ಎಳ್ನೀರು ಕುಡಿಸ್ಕೊಂಡು ಸ್ವಲ್ಪ ಮನೆಗೆ ಶಾಪಿಂಗ್ ಮಾಡಬೇಕಾಗಿತ್ತು. ತರಕಾರಿಗಳನ್ನೆಲ್ಲ ಖಾಲಿಯಾಗಿತ್ತು, ತೊಗೊಂಡು ಮನೆಗೆ ಬಂದ್ವಿ. ಆಲ್ರೆಡಿ ಒಂದು 2 ಗಂಟೆನೇ ಟೈಮ್ ಆಗಿತ್ತು ಅನಿಸುತ್ತೆ. ಹೊಟ್ಟೆ ಬೇರೆ ಹಸುವಾಗಿತ್ತು. ಮನೆಗೆ ಬಂದು ಬೇಗ ಬೇಗ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ನಾವೆಲ್ಲಾದರೂ 3 ಜನ ಹೊರಗಡೆ ಹೋದರೆ ನನಗೆ ಅಶೋಕ್ಗೆ ಬರೋಷ್ಟರಲ್ಲಿ ಫುಲ್ಲು ಟಯರ್ಡ್ ಆಗಿರುತ್ತೆ. ಲಡ್ಡುಮ್ಮ ಹೊರಗಡೆ ಹೋಗ್ಬಿಟ್ರೆ ಫುಲ್ಲು ಆ್ಯಕ್ಟಿವ್ ಆಗಿಬಿಡ್ತಾನೆ. ನನಗೆ ಸುಸ್ತಾದರೆ ಅವರು ಸ್ವಲ್ಪ ಹೊತ್ತು ಹಿಡಿತಾರೆ, ಅವ್ರಿಗೆ ಸುಸ್ತಾದರೆ ನಾನು ಸ್ವಲ್ಪ ಹೊತ್ತು ಹಿಡಿತೀನಿ. ಬಂದ ತಕ್ಷಣ ಚಪಾತಿ ಹಿಟ್ಟೆಲ್ಲ ಕಲಸಿ ಟೊಮೆಟೊ ಗೊಜ್ಜು ಮಾಡಿ, ಚಿಕನ್ ಬೆಳಗ್ಗೆನೇ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಅದೊಂದು ಸ್ವಲ್ಪ ಹಂಗೆ ಡ್ರೈಯಾಗಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಹಾಯ್, ಇದು ಸಾಟರ್ಡೆ ಸಂಡೇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇನ್ನೇನು ವೀಕೆಂಡ್ ಮುಗೀತು, ಸಂಡೇನೂ ಮುಗೀತು. 9 ಗಂಟೆ ಆಗಿದೆ ಟೈಮ್ ಆಲ್ರೆಡಿ. ನಾನು ಡಿನ್ನರು ಎಲ್ಲ ಮಾಡಿಟ್ಟಿದ್ದೀನಿ. ಅಶೋಕ್ ಎಲ್ಲ ಹೊರಗಡೆ ಹೋಗಿದ್ದಾರೆ, ವೆಯ್ಟ್ ಮಾಡ್ತಾಯಿದ್ದೀವಿ. ಏನಂತ ಗೊತ್ತಿಲ್ಲ, ಬೆಳಗ್ಗೆಯಿಂದ ಈ ಕಣ್ಣು ಸ್ವಲ್ಪ ಊದ್ಕೊಂಡ್ಬಿಟ್ಟಿದೆ. ಹೀಟಿಗಿರ್ಬೋದು, ಕಣ್ಣಲ್ಲಿ ನೀರು ಬರ್ತಾಯಿದೆ, ಫುಲ್ಲು ಕಣ್ಣು ಹಿಂಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಈಗ ಸಾಯಂಕಾಲ ಆಗ್ತಾ ಸ್ವಲ್ಪ ಕಣ್ಣು ಆರಾಮಾಗಿದೆ. ತಲೆನೋವು ಬೇರೆ, ನಂಗೆ ಒಂದು ಸಲ ತಲೆನೋವು ಬಂದರೆ ಒಂದು 2 ಡೇಸ್ ಇದ್ದೇ ಇರುತ್ತೆ. ನಾನು ಏನೇ ಟ್ಯಾಬ್ಲೆಟ್ ತೊಗೊಳ್ಳಿ, ಏನೇ ಮಾಡಲಿ, ಇವತ್ತು ಸ್ವಲ್ಪ ಬೆಟರ್ ಆಗಿದೆ. ನೆನ್ನೆ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಿದ್ದು ತಲೆನೋವು, ಇವಾಗ ಸ್ವಲ್ಪ ಬೆಟರ್ ಆಗಿದೆ. ವಿಡಿಯೋ ನೋಡಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ವಿಡಿಯೋ ನೋಡಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದು ಸಬ್ಸ್ಕ್ರೈಬು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ.